ಅಪ್ಪ ಎಲ್ಲಿ? ಮಲ್ಗಿದ್ದಾರೆ. ಊಟ ಹಾಕಿ ತುಂಬಾ ಹೊಟ್ಟೆ ಹಸಿತದೆ, ಪ್ಲೀಸ್ ಬಾ. ರಂಗೀಲಾ ರಂಗೀಲಾ ದುನಿಯಾ ರಂಗೀಲಾ, ಹಂಗಿಲ್ಲ ಹಿಂಗಿಲ್ಲ ಯಾರ ಹಂಗಿಲ್ಲ. ಅದೆಷ್ಟು ಚೆನ್ನಾಗಿ ಮೂರು ಬಿಟ್ಟು ಹಾಡ್ಕೊಂಡು ಕುಣಿತಿದ್ಯಲ್ಲೋ, ಅದ್ರ ಬದಲು ದಂಬರಾಟ ಆಡಿದ್ರೆ ಯಾರಾದ 4 ಕಾಸು ಹಾಕ್ತಿದ್ರ ಅಲ್ವೋ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ದಿದ್ರೆ ಬೇಡ, ಈ ಮನೆ ಗೌರವ ಏನಾಗ್ಬೇಕು? ಅದಾಗ್ಲೇ 3 ಕಾಸಿಗೆ ಹರಾಜಾಗಿ ಬೀದಿಗೆ ಬಂದಿದೆ ಅಲ್ಲ, ಈ ಹೊತ್ನಲ್ಲಿ ಯಾರಾದ್ರೂ ಮನೆಗ್ ಬರ್ತಾರಾ? ಅದ್ಕೆ ಇಂದಿರಾ ಗಾಂಧಿನೂ ಮನೆಗೆ ಮಧ್ಯರಾತ್ರಿ ಬರ್ತಿದ್ರಂತೆ, ಆಮೇಲೆ ಮಲ್ಗದು ಕೇವಲ 3 ಗಂಟೆ ಅಂತೆ. ಅಂದ್ರೆ ಅವ್ರಿಗೂ ಮರ್ಯಾದೆ ಇಲ್ವಾ? ಚಾಡಿಸ್ ಒದ್ದ ಅಂದ್ರೆ ಗೋಡೆ ಕಚ್ಕೊಂಡ್ಬಿಡ್ಬೇಕು ನಮ್ಮ ಮಗನೇ. ಅವ್ರಿಗೆ ಯಾಕೋ ನಿನ್ನ ಹೊಲ್ಸ್ಕೊತೀಯ? ನಿಂದಲ್ಲ ಕಣ ತಪ್ಪು. ಬಂದ ತಕ್ಷಣ ಬಾಗಿಲು ತೆಗೆದು ಊಟ ಹಾಕೋಕೆ ಉಳಿದಾಳೆ, ವಹಿಸ್ಕೊಂಡು ಮಾತಾಡಕ್ಕೆ ನಿಮ್ಮ ಅಮ್ಮ ಇದ್ದಾಳೆ. ಅವಳು ಕಳ್ಳಿ, ಅವಳು ಮಳ್ಳಿ. ಏಯ್, ಮುಖ ಏನ್ ನೋಡ್ತೀಯ? ತಟ್ಟೆ ಅವಳು ತಗೊಂಡು ಹೊತ್ತಲ್ಲಿ ಬಂದಾಗ ಊಟ ಹಾಕೋದಕ್ಕೆ ಇದೇನ್ ಧರ್ಮಛತ್ರ ಅಲ್ಲ. ಏನ್ ಗರಡುಗಮ್ಮ ನಿಂತ್ಕೊಂಡ್ಬಿಟ್ಟೆ? ಹೋಗ್ ಬಿದ್ಕೋ ಹೋಗು. ನೋಡ, ಇವತ್ತು ಹೊಟ್ಟಿಗಿಲ್ಲ, ನಾಳೆಯಿಂದ ಲೇಟ್ ಆಗಿ ಬಂದ್ರೆ ಬಿದ್ದುಕೊಳ್ಳೋಗೋ ಜಾಗ ಇಲ್ಲ. ಓಹೋ, ಓಸ್ಗೇನ್ ಕಮ್ಮಿ ಇಲ್ಲ, ಏನ್ ದೊಡ್ಡ ವೀರ ಕೇಸರಿ ಅಲ್ಲ ರೀ. ತಟ್ಟೆಗೆ ಅನ್ನ ಬಡಿಸಿ ಊಟ ಮಾಡಕ್ ಮುಂಚೆನೆ ಎಬ್ಬಿಸ್ಬಿಟ್ರೆ ಪಾಪ ಸುತ್ಕೊಳುತ್ತೆ ಅಂತೀಯ? ಅವನು ಹುಟ್ಟಿದಾಗಲೇ ಸುತ್ಕೊಳ್ತ ಕಣೆ. ಬಾಬಾ ಅಪ್ಪ ಹೇಳಪ್ಪ. ಸರಿಯಾಗಿ ಮಾಡಿದ್ರಿ ನೀವು. ಇದೇ ರೀತಿ 1-2 ದಿವಸ ಮಾಡಿದ್ರೆ ಅವನಿಗೆ ಬುದ್ಧಿ ಬರುತ್ತೆ. ಅಯ್ಯೋ, ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ನೋಡಿದ್ರ, ನಾನು ಹೇಳಲಿಲ್ವಾ ಇದೊಂಥರ ಪಾರ್ಟಿ ಅದೊಂಥರ ಪಾರ್ಟಿ. ನಡಿಲಿ ತಾಯಿ ಮಮತೆ. ಅಲ್ವೋ ಆದಿ, ಹೀಗ್ ಮನೆಯವರೆಲ್ಲ ಬೈತಾ ಇದ್ರೆ ನಿನಗ್ ಬೇಜಾರಾಗಲ್ವೇನೋ? ಬೈಯೋದ್ರಲ್ಲಿ ತಪ್ಪೇನಿಲ್ಲಮ್ಮ. ನಾನು ಕೆಲ್ಸ ಇಲ್ದೆ ಊರೆಲ್ಲ ಸುತ್ತಾ ಇದೀನಿ ಅಂತ ಅಪ್ಪಂಗ್ ಕೋಪ, ನನಗೆ ಕೆಲ್ಸ ಇಲ್ಲ ಅಂತ ಕೋಪ. ಇದು ಅಪ್ಪಂಗ್ ಅರ್ಥ ಆಗ್ತಿಲ್ಲ ಅಷ್ಟೇ. ಅಲ್ಲ ಅಣ್ಣ, ಅಣ್ಣಂದಿರ್ ಮುಂದೆ ಬೈದ್ರೆ ಪರವಾಗಿಲ್ಲ, ಆದ್ರೆ ಅತ್ತಿಗೆ ಮುಂದೇನು? ಲತಾ, ಅತ್ತಿಗೇನು ತಾಯಿ ಸಮಾನಾನೆ. ಆದ್ರೆ ನನಗೆ ಯಾರು ಬೈದ್ರು ಕೇರೇ ಇಲ್ಲ. ನೀವಿಬ್ರಿದ್ದೀರಲ್ಲ, ನನಗ್ ಸಪೋರ್ಟ್ ಮಾಡಿ ಸಮಾಧಾನ ಮಾಡಕ್ಕೆ ಅಷ್ಟ್ ಸಾಕು. ಮದರ್ ಇಂಡಿಯಾ, ಡೋಂಟ್ ವರಿ. ಎಲ್ರಿಗೂ ಒಂದ್ ಕಾಲ ಬಂದೇ ಬರುತ್ತೆ, ಕತ್ಲಾದ್ಮೇಲೆ ಬೆಳಕು ಅಂತಾರಲ್ಲ ಹಾಗೆ. ಅವನಿಗೆ ಈ ಕೆಲಸ ಕೊಡ್ಬೇಕು ಅಂತ ನನ್ನ ಹೆಂಡತಿ ಹಠ ಹಿಡಿದಾಳೆ. ಒಂದ್ಪುರಿ ಬೇರೆ ಕಡೆ ಟ್ರೈ ಮಾಡಿ, ದೇವರಿದ್ದಾನೆ. ನಿಮ್ಮಂತ ಆಷಾಢ ಬುದ್ಧಿಗಳಿರೋದ್ರಿಂದಾನೆ ನಮ್ಮಂತ ವಿದ್ಯಾವಂತರಿಗೆ ಹೀಗಾಗಿರೋದು. Being a BA graduate in economics, I'm selling the cinema tickets in black market. Why? Because I don't want to die. ಬೆಳಿಗ್ಗೆ ಶುರುವಾಯ್ತಾ ನಿನ್ ಟಿವಿ ಸುಪ್ರಭಾತ? ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಆಚೆ ಹೋದ್ರೆ ಪೊರ್ಕಿ ತರ ಸುತ್ತಾಡ್ತೀಯ ಅಂತ ಬೈತೀರಾ, ಮನೇಲಿ ಕೂತ್ಕೊಂಡು ಟಿವಿ ನೋಡಿದ್ರು ಬೈತೀರಾ. ಇನ್ನೇನ್ ಮಾಡ್ಬೇಕು? ಹೋಗಿ ಕೆಲಸ ಹುಡ್ಕೋ. ಯಾರು ಕೆಲ್ಸನೇ ಕೊಡಲ್ವೇ? ಇವನ್ ಮೂತಿಗೆ ಯಾವನ್ ಕೆಲಸ ಕೊಡ್ತಾನೆ? ಪೇಪರಲ್ಲಿ ಬರೋ ಅಡ್ವರ್ಟೈಸ್ಮೆಂಟ್ ಇಟ್ಕೊಂಡು ಪ್ರಯತ್ನ ಪಟ್ರೆ ಸಾಲದು, ಬೆವರ್ ಸುರಿಸಿ 4 ಕಡೆ ಓಡಾಡಿದ್ರೆ ಸಿಗುತ್ತೆ. ಅಂದ್ರೆ ನಮ್ಮ ಅಣ್ಣ ಕಣ್ಕೊಂಡವ್ರ ಹತ್ರ ಹೋಗಿ ಸಲಾಂ ಹೊಡೆದು ಕೈಕಾಲು ಹಿಡಿಬೇಕಾ? ತೆಗೆದು ಕೊಟ್ಟ ಅಂದ್ರೆ ನೋಡು, ಹನುಮಂತನ ಮೂತಿ ಆಗ್ಬಿಡ್ಬೇಕು. ಏನ್ ನಿಮ್ಮ ಅಣ್ಣ ದೊಡ್ಡ ಸರ್ಯಂ ವಿಶ್ವೇಶ್ವರಯ್ಯ ಕರೆದು ಕೆಲಸ ಕೊಟ್ಬಿಡ್ತಾರೆ? ಬೇಡ, ಓದಾದ್ರೂ ಮುಂದುವರ್ಸೋ ಅಂತ ಕೇಳ್ಕೊಂಡೆ, ಅದನ್ನಾದ್ರೂ ಮಾಡಿದ್ಯಾ? ಅದು ಒಂದ್ ರೇಂಜಿಗೆ ಬಂದ್ಮೇಲೆ ವಿದ್ಯೆ ತಲೆಗೆ ಹತ್ತಲ್ವೇ? ಹಂಗಾದ್ರೆ ತಿಂದು ಚೆನ್ನಾಗಿ ಮೈ ಹತ್ತಪ್ಪ. ರೀ, ಏನ್ರಿ ಇದು? ಯಾವಾಗ್ಲೂ ಊಟ ತಿಂಡಿ ಬಗ್ಗೆನೆ ಮಾತಾಡ್ತೀರಾ. ಎಷ್ಟೇ ಆಗ್ಲಿ ಇವನು ನಿಮ್ ಮಗ ಅಲ್ವಾ? ಅದಕ್ಕೆ ತಾನೇನೆ ಉಂಡು ಮೆರೀತಿರೋಯ್ಯ. ನನ್ನ ಸ್ನೇಹಿತನ ಕೈಕಾಲು ಹಿಡಿದು ಹಲ್ಲುಗಿಂಜಿ ಕೆಲ್ಸಕ್ಕೆ ವ್ಯವಸ್ಥೆ ಮಾಡಿರೋದು. ಅಪ್ಪ, ನಿಮ್ಗೆ ಅಣ್ಣನ ಮೇಲೆ ಎಷ್ಟು ಕೋಪ ಇದೆಯೋ ಅಷ್ಟೇ ಪ್ರೀತಿನೂ ಇದೆ ಅಲ್ವಾ? ಪ್ರೀತಿನ? ಅಯ್ಯೋ, ಪ್ರೀತಿ ಅಲ್ಲಮ್ಮ, ಇವನಿಗೆ ಜನ್ಮ ಕೊಟ್ಟಿದ್ದೀನಲ್ಲ ಆ ಕರ್ಮಕ್ಕೆ. ಅದ್ ಸರಿ, ಕೆಲ್ಸ ಯಾವ್ದು ಅಂದ್ರಿ? ನೀನ್ ಅಷ್ಟೊಂದು ಸಂತೋಷ ಪಡಕ್ಕೆ ಅವನಿಗೇನು ಮ್ಯಾನೇಜರ್ಗಿರಿ ಕೊಡ್ತಾ ಇಲ್ಲ. ತಗೋಪ್ಪ, ಈ ಕಂಪನಿಗೆ ಹೋಗಿ ಆ ಮ್ಯಾನೇಜರ್ ನೋಡು, ಕೆಲಸ ಕೊಡ್ತಾರೆ. ಅದೇ ನಾನ್ ನಿನ್ ಬೈಯೋದು ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು, ನೀನು ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅಂತ ಕಣು. ಆಯ್ತಪ್ಪ. ಆಮೇಲೆ
ಹೋಗ್ತಾ ಬಸ್ ಚಾರ್ಜ್ಗೆ ನಿಮ್ಮ ಅಮ್ಮನ ಹತ್ರ ಕಾಸಿಸ್ಕೊಂಡು ಅವಳ ಕೈಗುಣ ಚೆನ್ನಾಗಿದೆ. ಯಾಕೆ ನಿಮ್ ಕೈಗುಣ ಚೆನ್ನಾಗಿಲ್ವಾ? ನನ್ನ ಪರ್ಸಿನ ವಾಸ್ತು ಚೆನ್ನಾಗಿಲ್ಲ. ವಾಸ್ತು ಎಕ್ಸ್ಪರ್ಟು ಪಕ್ಕದ ಮನೇಲಿ ಇದಾರೆ, ಕರ್ಕೊಂಬರ್ಲಾ? ಹೋಗ ತರಲೆ ನನ್ನ ಮಗನೇ. ಆಹಾ ಆಹಾ ಮ್ವಾ. ನೋಡಿಪ್ಪ ಅವನ್ನ. ಆಹ್. ಓಹೋ, ಏನ್ ರಜನಿಕಾಂತ್ ತುಂಡು, ಸ್ಟೈಲು ಬೇರೆ. ಅಪ್ಪ ಇದಿದ್ರೆ ತಾನೇ. 3 ಕಾಸು ಸಂಪಾದನೆ ಮಾಡಕ್ ಯೋಗ್ಯತೆ ಇಲ್ಲ, ಇದು ಬೇರೆ. ಕೊಡಲಿ. ನೀನು ಹುಡುಗಿನ ನೋಡಕ್ ಹೋಗ್ತಾ ಇಲ್ಲ, ಇಂಟರ್ವ್ಯೂ ಹೋಗ್ತಾ ಇದೀಯಾ. ನಾನಾ ಇರ್ಲಿ. ಈಗೇನ್ ಮಾಡ್ತೀಯಾ? ನಂದಿರ್ಲಿ, ನೀನೇನ್ ಮಾಡ್ತೀಯಾ? ಈಕೆ ಅದು ನಂದಲ್ಲ, ನಿಂದು.